ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು, ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕ ಮಂಡ್ಯ ಇವರ ಸಹಭಾಗಿತ್ವದಲ್ಲಿ ಜಿಲ್ಲಾ ಲೇಖಕಿಯರ ಸಮ್ಮೇಳನವು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಮ್ಮೇಳನಕ್ಕೂ ಮುನ್ನ ಮಂಡ್ಯದ ಹೃದಯ ಭಾಗದಲ್ಲಿರುವ ರೈತ ಸಭಾಂಗಣದಲ್ಲಿ ಕುವೆಂಪುರವರ ಭಾವಚಿತ್ರಕ್ಕೆ ಗಣ್ಯರು ಮಾಲಾರ್ಪಣೆ ಮಾಡಿದರು. ನಂತರ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ರೋಹಿಣಿ ಕುಮಾರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಗೀತಾಲಕ್ಷ್ಮಿ ಮತ್ತು ಸಹಾಯಕ ನಿರ್ದೇಶಕರಾದಂತಹ ಮನುಶ್ರೀ ವೈಶಿ ಹಾಗೂ ನಗರಸಭೆ ಪೌರಾಯುಕ್ತರಾದಂಥ ಪಂಪಶ್ರೀ ಅವರು ಡೋಲು ಬಾರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ವಿಶೇಷವಾದಂಥ ಆಕರ್ಷಕ ಮೆರವಣಿಗೆಯಲ್ಲಿ ಮಾರುತಿ ಪ್ರಸನ್ನ ನೇಗಲಯೋಗಿ ಮಹಿಳಾ ಡೊಳ್ಳು ಕುಣಿತ ಹಾಗೂ ವಿನಾಯಕ ಮಹಿಳಾ ಕೋಲಾಟ ತಂಡದ ಕೋಲಾಟ ಮತ್ತು ಕೀರ್ತಿನರಾಜ್ ಮತ್ತು ತಂಡದ ಪೂಜಾ ಕುಣಿತ ಗಮನ ಸೆಳೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು, ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಸ್ಟೇಜ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾರೆ. ನಾವಿಲ್ಲ ರೆಡಿ ಆಗೋದಿಲ್ಲ. ಸ್ಟೇಜ್ ಪ್ರೋಗ್ರಾಮ್ ಮುಗಿದ್ರು. ಸ್ಟೇಜ್ ಪ್ರೋಗ್ರಾಮ್ ಮುಗಿಸಿದೆ. ಯಾರು ಇರ್ತೀರಿ ಅದು ಮಾಡ್ಕೊತೀರಾ ಸರ್? ಇಲ್ಲಿಗೆ ಕಲಾಮ ತಗೊಂಬರ ಇಲ್ಲಿ.
ನಂತರ ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಪುಸ್ತಕ ಮಳಿಗೆಯನ್ನು ಕೂಡ ಗಣ್ಯರು ಉದ್ಘಾಟನೆ ಮಾಡಿದರು. ವಿಶೇಷವಾದಂಥ ಆಕರ್ಷಕವಾದಂಥ ಮಳಿಗೆ ಜನರ ಗಮನವನ್ನು ಸೆಳೆಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಕಲಾತಂಡಗಳು ಕೂಡ ಭಾಗಿಯಾಗಿದ್ದವು. ಪುಸ್ತಕ ಮಳಿಗೆ ಹಾಗೂ ಆಹಾರ ಮಳಿಗೆ ಕೂಡ ಏರ್ಪಡಿಸಲಾಗಿತ್ತು. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಜಿಲ್ಲಾ ಲೇಖಕಿಯರ ಸಮ್ಮೇಳನವನ್ನು ಮೈಸೂರಿನ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪದ್ಮಶೇಖರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದಕ್ಕೂ ಮೊದಲು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದರ್ ಅವರು ಆಶಯ ನುಡಿಗಳನ್ನು ಆಡಿದರು. ಸಮ್ಮೇಳನದಲ್ಲಿ ವಿಶೇಷ ಸಂಚಿಕೆ ಉತ್ತಮವಾಗಿ ಮೂಡಿಬಂದಿದೆ. ಹೆಣ್ಣು ಮಕ್ಕಳ ನಾಯಕತ್ವ ಗಂಡಿಗಿಂತಲೂ ಹೆಚ್ಚು ಅವಶ್ಯಕತೆ ಇದೆ. ಹೆಣ್ಣು ಮಕ್ಕಳು ಇದನ್ನು ನಿಭಾಯಿಸಬೇಕು. ಅದಕ್ಕಾಗಿ ಇಂಥ ಸಮ್ಮೇಳನಗಳನ್ನು ಆಯೋಜಿಸಲಾಗುತ್ತಿದೆ ಅಂತ ಹೇಳಿದರು. ಆ ಮೂಲಕ ಸಖೀಭಾವವನ್ನು ಉದ್ದೀಪನಗೊಳಿಸುವಂಥ ಕೆಲಸ ಸಮ್ಮೇಳನಗಳಿಂದ ಸಾಧ್ಯವಾಗಬೇಕು ಅಂತ ಸುನಂದಮ್ಮ ಹೇಳಿದರು. ಅದು ಬಹಳ ಮುಖ್ಯ ಆಗಿದೆ. ಯಾಕೆಂದರೆ ಇವತ್ತು ನೋಡಿ ಎಲ್ಲೆಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೋ ಅಥವಾ ಅವರಲ್ಲೆಲ್ಲ ಒಂದು ಒಗ್ಗಟ್ಟು ಬರೋದಷ್ಟೇ ಅಲ್ಲ, ಅವರೊಂದು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕಾಣಿಸ್ತಾರೆ, ದೃಶ್ಯಕ್ಕೆ ಬರ್ತಾರೆ, ಅವ್ರ ಕಣ್ಣಿಗೆ ಬರ್ತಾರೆ, ಕಾಣಿಸ್ತಾರೆ ಅವರು. ನಾವೆಲ್ಲ ಯಾಕೆ ಅದೃಶ್ಯಕ್ಕೆ ಒಳಗಾಗಿದ್ದೀವಿ ಅಂದರೆ ನಮ್ಮೊಳಗಡೆ ನಾವು ಸಂಘಟನಾ ಚತುರತೆ ಇದ್ರು ಪುರುಷರ ಜೊತೆ ನಾವು ಕೆಲಸ ಮಾಡ್ತಾ ಇರುವಾಗ ನಾವು ಹೆಣ್ಮಕ್ಳು ಅವ್ರ ಜೊತೆ ಸೇರಿ ಹೋಗೋದಿರ್ತೀವಿ. ಮತ್ತೆ ನಮ್ಮ ಸಂಘಟನಾ ಸಾಮರ್ಥ್ಯ ಎಲ್ರಿಗೂ ಕಾಣಿಸೋಲ್ಲ. ಆ ಕಾರಣಕ್ಕಾಗಿ ಹೆಣ್ಮಕ್ಳೇ ಕೂಡಿ ಕಟ್ಟುವ ಸಂಘಟನೆಗಳು ಗಂಡ್ಮಕ್ಳು ಕೂಡಿ ಕಟ್ಟುವ ಸಂಘಟನೆಗಳಿಂದ ಭಿನ್ನ ಮತ್ತು ನಮ್ಮ ಕಾರ್ಯವಿಧಾನ ಭಿನ್ನ ಮತ್ತು ನಾವು ಯೋಚನೆ ಮಾಡೋದು ಭಿನ್ನ. ಈ ಭಿನ್ನತೆಗಳು ಹೇಗೆ ಒಂದು ರಾಷ್ಟ್ರವನ್ನು ಮುನ್ನೆಲೆಗೆ ತರುವುದರಲ್ಲಿ, ರಾಜ್ಯವನ್ನು ಮುನ್ನೆಲೆಗೆ ತರುವುದರಲ್ಲಿ ಬಹಳ ಪ್ರಧಾನ ಆಗುತ್ತೆ. ಮತ್ತು ಹೆಣ್ಣು ಮಕ್ಕಳ ನಾಯಕತ್ವ ಈಗ ಅದು ಇಂಥ ಪರಿಸ್ಥಿತಿಯಲ್ಲಿ, ಈಗ ನಾವೇನು ನಿಂತಿದ್ದೀವಿ ನೆಲದ ಪರಿಸ್ಥಿತಿಯಲ್ಲಿ ಗಂಡಿಗಿಂತ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಚುಕ್ಕಾಣಿ ಹಿಡಿಬೇಕಾಗಿದೆ. ಆ ಚುಕ್ಕಾಣಿ ನಿಲ್ಲಬೇಕಾದ್ರೆ ನಮ್ಮೊಳಗಡೆ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಆ ಕಾರಣಕ್ಕಾಗಿ ಇಂಥ ಸಮ್ಮೇಳನದ ಮೂಲಕ ನಮ್ಮ ಸಮ್ಮೇಳನಗಳು ಹೆಚ್ಚೆಚ್ಚಾಗ್ತಾ ಇರಬೇಕಾಗಿದೆ. ಇವು ಹೆಚ್ಚೆಚ್ಚ ಆಗೋದ್ರ ಮೂಲಕ ಮಾತ್ರವೇ ನಾವು ಕೂಡಿ ಕಟ್ಟಕ್ಕಾಗತ್ತೆ. ಯಾಕೆಂದರೆ
ಬೆಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಯಾವಾಗ ಬೆಸ್ಕೊಳ್ತೀವಿ ಅಂದರೆ ಅಡಿಕಡಿಗೆ ನಾವು ಸೇರೋದ್ರ ಮೂಲಕ, ಕೂಡಿ ಮಾತಾಡೋದ್ರ ಮೂಲಕ, ನಮ್ಮ ಭಿನ್ನತೆಗಳನ್ನು ನಾವು ದೂರ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮೊಳಗಡೆ ಒಂದು ಸಖಿ ಭಾವ ಅಂತ ಏನು ಹೇಳ್ತೀವಲ್ಲ, ಸ್ನೇಹ, ಸೋದರಿತ್ವದ ಭಾವ, ಆ ಭಾವವನ್ನು ನಾವು ಉದ್ದೀಪನಗೊಳಿಸ್ಕೊಳಕ್ಕಾಗತ್ತೆ. ಆ ಸಖಿ ಭಾವ ಉದ್ದೀಪನಗೊಳಿಸ್ಕೊಳ್ಳದೆ ನಾವು ಯಾರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹೀಗೆ ನಾವು ಒಟ್ಟಾಗಿ ಕೆಲಸ ಮಾಡುವ ಕೆಲಸಗಳಲ್ಲಿ ಒಂದು ಸಾಹಿತ್ಯ ಕ್ಷೇತ್ರದ ಪ್ರಮುಖವಾದ ಒಂದು ಸಮ್ಮೇಳನ ಉದ್ಘಾಟಿಸಿದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪದ್ಮಶೇಖರ್ ಅವರು ಮಾತನಾಡಿ, ಪೂರ್ಣಿಮರವರು ಈ ನೆಲದ ಸೊಸೆ, ಅದಕ್ಕಾಗಿಯೇ ಈ ನೆಲಕ್ಕೆ ಸಿಕ್ಕಂಥ ಮಾನ್ಯತೆ ಇದಾಗಿದೆ. ಮೈಸೂರು ನನ್ನ ಕರ್ಮಭೂಮಿ, ಆದರೂ ಕೂಡ ಪ್ರೀತಿಯ ಅಭಿಮಾನ ಕೊಟ್ಟಿದ್ದು ಮಂಡ್ಯ ಜಿಲ್ಲೆ, ಹಾಗಾಗಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಅವರು ಹೇಳಿದರು. ಸಾಹಿತ್ಯ ಸಮಕಾಲೀನವಾದ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಮಂಡ್ಯ ಶ್ರೀಮಂತವಾದಂಥ ಕೊಡುಗೆಯನ್ನು ಕೊಟ್ಟಂಥ ಜಿಲ್ಲೆ, ಇದು ಕೃಷಿ ಪ್ರಧಾನವಾದ ಜಿಲ್ಲೆ ಮತ್ತು ಒಕ್ಕಲುತನದ ನೆಲವಾಗಿದೆ ಅಂತ ಹೇಳಿದರು. ಇಂತಹ ಸ್ಥಳದಲ್ಲಿ ರಾಷ್ಟ್ರವೇ ಗುರುತಿಸುವಂಥ ಕೆಲಸಗಳು ನಡೆದಿದ್ದಾವೆ. ಶಿವಪುರದ ಧ್ವಜ ಸತ್ಯಾಗ್ರಹ ಸೌಧ ಅದಕ್ಕೊಂದು ಉದಾಹರಣೆ. ಇದರಲ್ಲೂ ಕೂಡ ಮಹಿಳೆಯರ ಪಾತ್ರ ಅಪಾರವಾಗಿತ್ತು ಅಂತ ಹೇಳಿದರು. ರಾಜಕಾರಣದಲ್ಲೂ ಮಹಿಳೆಯರ ಸಂಖ್ಯೆ ಕಡಿಮೆ ಆಗುತ್ತಿದ್ದು ಅವರ ಕೆಲಸಗಳು ಇನ್ನೂ ಕೂಡ ಹೆಚ್ಚಾಗಿ ನಡೆಯಬೇಕು ಅಂತ ಅವರು ಹೇಳಿದರು. ನನ್ನ ಪ್ರಿಯ ಭೂಮಿ, ಅದಿದ್ರೂ ಕೂಡ ಪ್ರೀತಿ ಅಭಿಮಾನದ ಮಳೆಯನ್ನು ನನಗೆ ಸುರಿಸಿ, ನನ್ನ ಆಲೋಚನೆಗಳಿಗೆ ಭೂಮಿಕೆಯನ್ನು ರೂಪಿಸಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಈ ಮಂಡ್ಯ ಜಿಲ್ಲೆ ಮತ್ತು ವಿಶೇಷವಾಗಿ ನನ್ನ ಕರ್ನಾಟಕ ಸಂಘ ಹಾಗೂ ಜೆಪಿಯವರನ್ನು ನಾನು ನೆನಪಿಸ್ಕೊಳ್ತೇನೆ. ಹಾಗೆಯೇ ನನ್ನನ್ನು ಈ ಜಿಲ್ಲೆ ಮಗನಾಗಿ ಸ್ವೀಕರಿಸಿದೆ, ತವರಿನ ಬಂಧವನ್ನ ಒದಗಿಸಿದೆ. ಹಾಗಾಗಿ ವಿಶೇಷವಾಗಿ ನಾನು ಯಾವತ್ತೂ ನಾನು ಬದುಕಿರುವ ತನಕೂ ಕೂಡ ಈ ನೆಲಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಹುಟ್ಟೂರು ಕೊಡಗು ಜಿಲ್ಲೆ. ಕೊಡಗಿಗೂ ಮತ್ತೆ ಮಂಡ್ಯದ ಕರುಳುಬಳ್ಳಿಯ ಸಂಬಂಧ. ಈ ಹೊತ್ತು ಮಂಡ್ಯದ ಈ ಪ್ರದೇಶ ಏನು ಹಸಿರಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನನ್ನೂರಿನ ತಾಯಿ ಕಾವೇರಿ ಅಮ್ಮ. ಈ ಹಸಿರು ಅದೇ ರೀತಿಯಾದಂತಹ ಹಸಿರ ಚಿಂತನೆಗಳನ್ನ ನಾನು ನೀಡಿದ್ದೇನೆ ಅಂತ ಹೇಳಿ ನಂಬಿದ್ದೇನೆ. ಹಸಿರನ್ನ ನಾನು ರೂಪಕವಾಗಿ ಬಳಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಹಸಿರು ಸಮಚಿತ್ತತೆ, ಸಂತೃಪ್ತಿ, ಸಮೃದ್ಧತೆ, ಜೀವಂತಿಕೆ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ಔಪಚಾರಿಕವಾದ ಈ ಮಾತುಗಳ ಮೂಲಕ ಉದ್ಘಾಟನೆಯ ನೆಪದಲ್ಲಿ ಈ ನೆಲದ ಸಂಸ್ಕೃತಿ, ಸಾಹಿತ್ಯ ಮತ್ತು ರಾಜಕಾರಣ ಈ ಎಲ್ಲದರ ಹಿನ್ನೋಟದ ಚೌಕಟ್ಟಿನಲ್ಲಿ ನಾನು ಕೆಲವು ಮಾತನ್ನ ಆಡಬೇಕು ಅಂತ ಹೇಳಿ ಬಯಸ್ತೇನೆ. ಸಾಹಿತ್ಯ ಅಭಿವ್ಯಕ್ತಿಯ ಕಲಿ, ಅದರ ಹಿಂದೆ ಈ ನೆಲದ ಭಾಷೆ, ಸಂಸ್ಕೃತಿಯ ಎಲ್ಲ ಒಕ್ಕೂರುಗಳು ಅದು ಒಳಗೊಂಡಿದೆ ಎನ್ನುವುದನ್ನು ನಮಗೆ ಗೊತ್ತೇ ಇದೆ. ಆ ನೆಲೆಯಲ್ಲಿಯ ವರ್ತಮಾನವನ್ನ ನಾವು ಅನುಸಂಧಾನಿಸಬೇಕಾಗಿದೆ. ಕಾರಣ ಇಷ್ಟೇ, ಸಾಹಿತ್ಯದ ಯಾವುದೇ ಪ್ರಕಾರ ಆಗಿ ಅದು ನಿರ್ದಿಷ್ಟ ಕಾಲಘಟ್ಟದ ವಿದ್ಯಮಾನದ ಅಭಿವ್ಯಕ್ತಿಯಾಗಿರುತ್ತೆ. ಆದ್ದರಿಂದ ಸಮಕಾಲೀನವಾದಂತಹ ಎಲ್ಲ ಅಂಶಗಳನ್ನ ಅದು ಒಳಗೊಂಡಿರುತ್ತೆ ಅನ್ನುವಂಥದ್ದು ನಿರ್ವಿವಾದ. ಮಂಡ್ಯ ಜಿಲ್ಲೆಯಲ್ಲ ಎಲ್ಲ ಕ್ಷೇತ್ರಗಳು ಕೂಡ ಶ್ರೀಮಂತ ಪರಂಪರೆಯನ್ನ ಹೊಂದಿದೆ. ಅನೇಕ ಪ್ರಥಮಗಳನ್ನು ಸೃಷ್ಟಿಸಿ ತನ್ನ ಒಡಲಿನಲ್ಲಿ ಇರಿಸಿಕೊಂಡಿದೆ. ಅದಕ್ಕೆ ನೀವು ಇತಿಹಾಸ ಓದಬೇಕು. ಇದು ಕೃಷಿ ಪ್ರಧಾನವಾದಂತಹ ಜಿಲ್ಲೆ. ಒಕ್ಕಲುತನತೆ ಪ್ರಾರಂಭ. ಈ ಒಕ್ಕಲುತನ ಅನ್ನುವ ಪದವನ್ನು ನಾನು ಜಾತಿ ಸೂಚಕವಾಗಿ ಬಳಸ್ತಾ ಇಲ್ಲ, ಕಾರ್ಯಸೂಚಕವಾಗಿ ಬಳಸ್ತಿದ್ದೇನೆ. ಬದುಕಿನ ಎಲ್ಲ ಜಾತಿಯ ಜನ ಒಂದಾಗಿ ಮಾಡುವಂತಹ ವೃತ್ತಿ ಈ ಒಕ್ಕಲುತನದ್ದು. ಇಂತಹ ಸ್ಥಳದಲ್ಲಿ ರಾಷ್ಟ್ರ ಗುರುತಿಸುವಂತಹ ಘಟನೆಗಳು ನಡೆದಿವೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ. 1938ರಲ್ಲಿ ನಡೆದ ಶಿವಪುರದ ಧ್ವಜ ಸತ್ಯಾಗ್ರಹ ಅಂತ ದೊಡ್ಡ ಐತಿಹಾಸಿಕ ಘಟನೆ. ಇದರಲ್ಲಿ ಮಹಿಳೆಯರು ಯಾವ ಪ್ರಮಾಣದಲ್ಲಿ ಪಾತ್ರ ವಹಿಸಿದ್ರು ಅಂತ ಹೇಳಿ ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ರಾಷ್ಟ್ರ ಧ್ವಜಾರೋಹಣ ಸಂದರ್ಭದಲ್ಲಿ ಬ್ರಿಟಿಷರು ಎಲ್ಲರನ್ನೂ ದಸ್ತಗಿರಿ ಮಾಡಿದಾಗ ಆ ಧ್ವಜದ ದಾರವನ್ನು ಎಳೆದಂತಹ ಯಶೋಧರ ದಾಸಪ್ಪ ನಾನೆಲ್ಲರೂ ದಂತಕಥೆಯಾಗಿ ನಿಂತಿದ್ದಾರೆ. ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರು ಧೀಮಂತೆ ಸ್ಮರಣ ಸಂಚಿಕೆ ಕುರಿತು ಮಾತನಾಡಿದರು. ಈ ಸ್ಮರಣ ಸಂಚಿಕೆ ರಚನೆ, ತಯಾರಿ, ಹಿನ್ನೆಲೆ ಬಗ್ಗೆ ವಿವರಣೆ ನೀಡಿದರು. ಒಂದು ಜಿಲ್ಲಾ ಲೇಖಕಿಯರ ಸಮ್ಮೇಳನದಲ್ಲಿ ಸುಮಾರು 300 ಪುಟಗಳ ಸುದೀರ್ಘವಾದಂಥ ಸ್ಮರಣ ಸಂಚಿಕೆ ತಂದಿರುವುದು ಇತಿಹಾಸವಾಗಿದೆ. ಮಂಡ್ಯದವರಿಗೆ ಧಾರಾಳತನವಿದೆ ಮತ್ತು ಪ್ರೀತಿ ಸ್ನೇಹವನ್ನು ಹಂಚಿಕೊಳ್ಳುತ್ತಾರೆ. ಊಟದಲ್ಲೂ ಧಾರಾಳತನವಿದೆ ಅಂತ ಹೇಳಿದರು. ಮಂಡ್ಯದವರು ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವುದು
ಅತ್ಯಂತ ಅರ್ಥಪೂರ್ಣ ಅಂತ ಹೇಳಿದರು. ಈ ಸಂಚಿಕೆಯಲ್ಲಿ 6 ಭಾಗಗಳಿವೆ ಅಂತ ಅವರು ವಿವರಿಸಿದರು. ಎಲ್ಲ ಭಾಗಗಳ ಕಳೆದ ಕೆಲವು 5-6 ವರ್ಷಗಳ ಅವಧಿಯಲ್ಲಿ ಬಂದಿರುವ ಕಾದಂಬರಿಗಳನ್ನು ಗುರುತಿಸುವ ಕೆಲಸವನ್ನ ಮಾಡಿದೆ. ಆ ಕಾದಂಬರಿಗಳು ಯಾಕೆ ಮುಖ್ಯ ಮತ್ತು ಅವುಗಳನ್ನ ಕುರಿತ ಹಾಗೆ ನಾವೆಲ್ಲರೂ ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕಾಗಿದೆ. ನಾವು ಮತ್ತೆ ನಮ್ಮ ಗೆಳತಿಯರು ಏನನ್ನು ಬರೆದಿದ್ದಾರೆ, ನನಗಿಂತ ಹೇಗೆ ಭಿನ್ನವಾಗಿದ್ದಾರೆ, ನಾನು ಮುಂದಿನ ರಚನೆಯನ್ನ ಮಾಡುವಾಗ ನಾನು ಯಾವ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಅನ್ನುವುದರ ಬಗ್ಗೆ ಲೇಖಕಿಯರು ಯೋಚನೆ ಮಾಡಬೇಕು. ಮತ್ತೆ ವಾಚಕೀಯರಾದಂತಹ ಉಳಿದವರು ಕೂಡ ಈ ರಚನೆಗಳು ಕುರಿತಾದಂತಹ ವಿಮರ್ಶೆಗಳನ್ನ ಗಮನಿಸಿ ಆ ಪುಸ್ತಕಗಳನ್ನ ಓದುವುದಕ್ಕೆ ಅನುವಾಗಬೇಕು ಅನ್ನೋದಕ್ಕೆ 23 ಕಾದಂಬರಿಗಳನ್ನ ನಾವು ಆಯ್ಕೆ ಮಾಡಿದ್ವಿ ಮತ್ತು ಅದರ ಬಗ್ಗೆ 24 ಲೇಖನಗಳು ಮೊದಲ ಭಾಗದಲ್ಲಿದೆ. ಎರಡನೇ ಭಾಗ ಅದು ಮಹಿಳಾ ಅಭಿವ್ಯಕ್ತಿ ಕಾವ್ಯ ಅಂತ, ಅದು ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಭಾಗ. ಜಿಲ್ಲೆಯ ಕವಯಿತ್ರಿಯರ ಮುಖ್ಯವಾದಂತಹ ಒಂದೊಂದು ಕವನಗಳನ್ನ ಆ ಭಾಗದಲ್ಲಿ ನಾವು ಕೊಟ್ಟಿದ್ದೀವಿ. ಮೂರನೆಯದು ಈಗಾಗಲೇ ಹೇಳಿದ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಜಾನಪದ ರಂಗ ಅನ್ನುವಂಥದ್ದು, ಅದರಲ್ಲಿ ನಡೆದಿರುವಂತಹ ಸಂಗ್ರಹ ಕಾರ್ಯ, ವಿಮರ್ಶೆ, ಸಂಶೋಧನೆಗಳೆಲ್ಲ ತುಂಬಾ ವಿಸ್ತೃತವಾಗಿ ಮತ್ತು ದೀರ್ಘಕಾಲದಿಂದ ಆದದ್ದು ಅನ್ನುವ ಕಾರಣಕ್ಕಾಗಿ ಅದೊಂದು ಭಾಗವನ್ನ ಇಟ್ಕೊಂಡಿದ್ದೀವಿ. ಹಾಗೆ ಇಟ್ಟುಕೊಳ್ಳುವಾಗಲೂ ಜಾನಪದದಲ್ಲಿ ಜನಪದ ಸಾಹಿತ್ಯ, ಜನಪದ ಸಂಶೋಧನೆ, ಜನಪದ ಸಂಗ್ರಹ ಸಂಪಾದನೆಯ ಕೆಲಸ ಮತ್ತು ಜನಪದ ಕಲೆಯಲ್ಲಿ ಹೆಣ್ಣು ಮಕ್ಕಳ ತೊಡಗಿಸಿಕೊಳ್ಳುವಿಕೆ ಯಾವ ಪ್ರಮಾಣದಲ್ಲಿದೆ ಅನ್ನುವುದನ್ನು ಗುರುತಿಸುವ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ. ಇನ್ನೊಂದು ಮಹಿಳಾ ಅಭಿವ್ಯಕ್ತಿ ರಂಗಭೂಮಿ ಅನ್ನೋದು, ಆ ಭಾಗದಲ್ಲಿ ನಾವು ವೃತ್ತಿ ರಂಗಭೂಮಿ, ಜನಪದ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳ ಸಾಧನೆಯ ಹೆಜ್ಜೆ ಗುರುತುಗಳನ್ನು ದಾಖಲಿಸುವ ಕೆಲಸವನ್ನ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಗಣ್ಯರು ಧೀಮಂತೆ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಿದರು. ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಪುಷ್ಪರವರು ಮಾತನಾಡಿ, ಧೀಮಂತೆ ಕೃತಿ ಬಿಡುಗಡೆ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ಹೇಳಿದರು. ಮಂಡ್ಯ ಅಂತ ಕೂಡಲೇ ನೆನಪಿಗೆ ಬರುವಂಥದ್ದು ರಾಜಕಾರಣ ಮತ್ತು ಇಲ್ಲಿನ ಕಲಾವಿದರು ಅಂತ ಹೇಳಿದರು. ಇಲ್ಲಿನ BM ಶ್ರೀಕಂಠಯ್ಯ, ತ್ರಿವೇಣಿ ಹಾಗೂ ಮೂರ್ತಿರಾಯರು ಸೇರಿದಂತೆ ನಟ ಅಂಬರೀಷ್, ಆಕ ರಾಜೇಗೌಡ ಸೇರಿದಂತೆ ದೊಡ್ಡ ಪರಂಪರೆ ಇದೆ ಅಂತ ಅವರು ನೆನಪು ಮಾಡಿಕೊಂಡರು. ವಿಶೇಷ ಸಂಚಿಕೆ ಬಿಡುಗಡೆಗಳೇ ಹೇಗೆ, ಇವೆಲ್ಲ ಪ್ರಶ್ನೆಗಳು ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ TC ಪೂರ್ಣಿಮಾ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಪೂರ್ಣಿಮಾ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಲೇಖಕಿ, ಕವಿಯತ್ರಿ, ಒಬ್ಬ ಉತ್ತಮ ಅಧಿಕಾರಿಯಾಗಿ ಕಾರ್ಯವನ್ನು ಅವರು ನಿರ್ವಹಿಸಿದರು. ವೈಯಕ್ತಿಕವಾಗಿ ಹೇಳೋದಾದರೆ TC ಪೂರ್ಣಿಮಾ ನಾನು ಮತ್ತೆ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀನಿ. ಮುಖ್ಯವಾಗಿ ನಿಸಾರ್ ಅಹಮದ್ ಅವರನ್ನ ಒಂದು ಸಂದರ್ಭದಲ್ಲಿ ಜ್ಞಾಪಿಸಿಕೊಂಡೆ. ನಿಸಾರ್ ಅಹಮದ್ ಅವರು ಬಹಳ ಚಂದದ ಕವಿಗೋಷ್ಠಿಗಳನ್ನು ಅಲ್ಲಲ್ಲಿ ಆಯೋಜಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯಾರು ಪ್ರಸಿದ್ಧರಾದಂತಹ ಕವಿಯತ್ರಿಯರಿದ್ದಾರೆ, ವಿಶೇಷವಾಗಿ ಆರಿಸಿಕೊಂಡು, ಪೂರ್ಣಿಮಾ ಚೆನ್ನಾಗೋದು, ವಿಶೇಷವಾಗಿ ಆರಿಸಿದಂತಹ ಕವಿಗಳನ್ನ ಇಟ್ಕೊಂಡು ಕವಿಗೋಷ್ಠಿಗಳನ್ನು ಅವರು ಮಾಡ್ತಾರೆ. ಅದಕ್ಕೆ ಒಂದು ಕವಿತ್ವದ ರಸಿಕತೆ ನಿಸಾರ್ ಅಹಮದ್ ಅವರಿಗೆ ಇದೆ. ಆ ಸಂದರ್ಭದಲ್ಲಿ ಸಾಕಷ್ಟು ನಾವು ಭೇಟಿಯಾಗಿದ್ದೀವಿ. ಒಂದು 2-3 ಕಡೆ ಕುಟುಂಬದ ಜೊತೆಗೆ ಒಟ್ಟಿಗೆ ಪ್ರವಾಸವನ್ನು ಕೂಡ ನಾವು ಮಾಡಿದ್ದೀವಿ. ಒಂದು ರೀತಿಯ ಹುಣ್ಣಿಮೆ ಬೆಳದಿಂಗಳ ಹಾಗೆ ಇರುವಂತಹ ಪೂರ್ಣಿಮಾ ಅವರ ಸ್ವಭಾವವೂ ಹಾಗೇನೆ ಬಹಳ ಬೇಗ ಹೊಂದಿಕೊಳ್ಳುವಂತಹ ಒಂದು ಸ್ವಭಾವ, ಸ್ವಲ್ಪವೂ ಗರ್ವವಿಲ್ಲದಂತಹ ಒಂದು ಸ್ವಭಾವ. ಅವರನ್ನ ಇಲ್ಲಿ ಸಮ್ಮೇಳನದ ಅಧ್ಯಕ್ಷತೆಯಾಗಿ ಆಯ್ಕೆ ಮಾಡಿರೋದು ಬಹಳ ಸೂಕ್ತವಾದದ್ದು ಅಂತೇಳಿ ಮಂಡ್ಯದ ಹೆಣ್ಣುಮಗಳಾದಂಥವರನ್ನ ಕ್ಯಾತನಹಳ್ಳಿ ಗ್ರಾಮಕ್ಕೆ ಅವರು ಸೇರ್ಕೊಂಡು ಈ ಥರದ ಒಂದು ಕುಟುಂಬದ ಹಿನ್ನೆಲೆಗಳನ್ನೆಲ್ಲ ಒಂದಷ್ಟು ಹೋಗ್ತು. ಹಾಗಾಗಿ ಅವರಿಗೆ ನಾನು ಎಲ್ಲ ರೀತಿಯ ಆರೋಗ್ಯ, ಭಾಗ್ಯ ಎಲ್ಲವೂ ಅವರಿಗೆ ಸಿಕ್ಕಲಿ, ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಅಂತ ಕೂಡ ನಾನು ಕೇಳಿದ್ದೀನಿ ಅಂತೇಳಿ ಆಶಿಸ್ತಾ ಇದ್ದೀನಿ ಅಂತ. ಮುಖ್ಯವಾಗಿ ಮೀರಾ ಶಿವಕುಮಾರ್ ಬಗ್ಗೆ ಒಂದು 4 ಮಾತುಗಳನ್ನು ಹಾಡಿ, ಒಂದು 3 ವರ್ಷಗಳ ಕಾಲ ನಾನು ಕೇಂದ್ರದ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಒಂದು ಸಂಪರ್ಕಕ್ಕೆ ಬಂದವರು ಮೀರಾ ಶ್ರೀಗಯ್ಯ ಮತ್ತು ಮಂಡ್ಯದ ನಮ್ಮ ಕೃಷ್ಣೇಗೌಡರು ಇಲ್ಲಿದ್ದಾರೆ. ಇವೆಲ್ಲರನ್ನು ಕೂಡ ನಾನು ಆಗಾಗ ಹಾಕಿಸ್ಕೊಡ್ತಿರ್ತೀನಿ. ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಿ ಮಾತನಾಡಿ, ಮಂಡ್ಯದಲ್ಲಿ ಈ ಥರದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಲು ಅವಕಾಶ ಸಿಕ್ಕಿದ್ದಕ್ಕೆ
ಧನ್ಯವಾದ ತಿಳಿಸಿದರು. ಈ ರೀತಿಯಾಗಿ ಸಂಘಟನೆ ಮಾಡೋದಕ್ಕೆ ಸಹಕರಿಸಿದಂಥ ಎಲ್ಲ ಲೇಖಕಿಯರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿದರು. ಆಮೇಲೆ ಈ 47 ವರ್ಷಗಳಿಂದ ಸರ್ಕಾರದಿಂದ ಯಾವುದೇ ನೇಮಕ ಅನುದಾನ ಇಲ್ಲದೇ ಇದ್ರೂ ಬಹಳ ಯಶಸ್ವಿಯಾಗಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ, ಇವತ್ತು ಜಿಲ್ಲಾ ಮಟ್ಟದ ಒಂದು ಎಲ್ಲ ಸಾಹಿತ್ಯ ಸಮ್ಮೇಳನಗಳನ್ನು, ವಿಚಾರಗೋಷ್ಠಿಗಳನ್ನು ನಡೆಸ್ತಾ ಬಂದಿದೆ. ಮಂಡ್ಯದಲ್ಲಿ ವಸುಂಧರಾ ಭೂಪತಿಯವರ ಸಲಹೆಗೆ ಸ್ಥಾಪಿತಗೊಂಡ ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕ ವರ್ಷದಿಂದ ವರ್ಷಕ್ಕೆ ಹೊಸ ಉತ್ಸಾಹದಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಹಾಗೆಯೇ ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕವು ಜಿಲ್ಲಾ ಲೇಖಕಿಯರ ಸಮ್ಮೇಳನವನ್ನು ಪ್ರಥಮ ಬಾರಿಗೆ ಕಲೇಸಂ ಬೆಂಗಳೂರಿನ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡು ಆಯೋಜಿಸಲಾಗ್ತಾ ಇದೆ. ಸ್ತ್ರೀ ಪುರುಷರ ಸಮಾನತೆಯ ಧ್ವನಿಯನ್ನ ಕಾವ್ಯದಲ್ಲಿ ಮೊದಲು ವ್ಯಕ್ತಪಡಿಸಿದ ಸಂಜೀವಣ್ಣನ ನಾಡಾದ ಮಂಡ್ಯದಲ್ಲಿ ಮೊದಲ ಜಿಲ್ಲಾ ಲೇಖಕಿಯರ ಸಮ್ಮೇಳನ ಜರುಗ್ತಾ ಇರೋದು ಗಮನಾರ್ಹ. ಇಲ್ಲಿ ಈ ಒಂದು ಗೋಷ್ಠಿಯಲ್ಲಿ ಸಮಕಾಲೀನ ಸಮಸ್ಯೆ ಮತ್ತು ಪರಿಹಾರಗಳು, ಸಾಮಾಜಿಕ ರಾಜಕೀಯ ವಿಚಾರಗಳನ್ನು ಗೋಷ್ಠಿಗಳಲ್ಲಿ ಚರ್ಚಿಸಲಾಗ್ತಾ ಇದೆ. ಅನೇಕ ಸಾಹಿತಿಗಳು, ತಜ್ಞರು, ಮಹಿಳಾ ಸಾಧಕಿಯರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ನಮಗೆ ತಿಳಿವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕರ್ನಾಟಕ ಲೇಖಕಿಯರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಸುನಂದಮ್ಮರವರು ಜಿಲ್ಲಾ ಲೇಖಕಿಯರ ಸಮ್ಮೇಳನಕ್ಕೆ ಒಳ್ಳೆಯ ತಳಹದಿಯನ್ನು ಹಾಕಿಕೊಟ್ಟು ಅವರು ಈಗ ಹೇಳಿದ್ರು, ಅವರು ಚಳುವಳಿಗಾರ್ತಿ ಅಂತ ಹೇಳಿ. ಹಾಗೆ ರಾಜ್ಯಾದ್ಯಂತ ಮಹಿಳೆಯರ ಒಂದು ಉತ್ಕೃಷ್ಟತೆಯನ್ನು ತರಬೇಕು, ಮಹಿಳೆಯರ ಒಂದು ದೌರ್ಜನ್ಯಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವರ ಹೋರಾಟ ಜೋರಾಗಿ ಸಾಗಿದೆ. ನಮ್ಮ ಜಿಲ್ಲಾ ಘಟಕಕ್ಕೂ ಅವರು ಕೊಟ್ಟ ಮಾರ್ಗದರ್ಶನ ನಮಗೆ ಯಶಸ್ಸನ್ನು ತಂದುಕೊಡ್ತಾ ಇದೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶ್ರೇಷ್ಠ ಸಾಹಿತಿಗಳು 3 ಜನ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿ ಸಂಗೀತ ಮತ್ತು ಸಾಹಿತ್ಯ ಲೋಕದ ಬಗ್ಗೆ ವಿಚಾರಪೂರ್ಣ ವಿಮರ್ಶಾತ್ಮಕ ಪುಸ್ತಕಗಳನ್ನು ಹೊರತಂದಿರ್ತಕ್ಕಂಥ ಟಿ.ಸಿ. ಪೂರ್ಣಿಮಾರವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ನಮ್ಮ ಸುಯೋಗ. ಈಗ ಅವರು ಬ್ರಿಟಿಷ್ ಚೌಡಯ್ಯನವರ ವಂಶಸ್ಥರಾಗಿ ಸೃಜನಶೀಲ ಬರಹಗಳಿಂದ ತುಂಬ ಪ್ರಸಿದ್ಧರಾಗಿದ್ದಾರೆ. ಭಾಷಣವೂ ಅಷ್ಟು ಸೃಜನಶೀಲವಾಗಿದ್ದು ಆ ಎಲ್ಲ ಆಯಾಮಗಳನ್ನು ಚರ್ಚಿಸಿ ನಿರೂಪಿಸಿಕೊಂಡು ಸೊಗಸಾಗಿ ಮಾತನಾಡಿದ್ದಾರೆ. ಮಂಡ್ಯದ ಎಲ್ಲ ಪ್ರತಿಭಾವಂತರ ಬಗ್ಗೆ, ಸಂಶೋಧನೆಗಳ ಬಗ್ಗೆ, ಶಾಸನಗಳ ಬಗ್ಗೆ ಅವರು ಮಾತನಾಡಿ ಅನೇಕ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಉದ್ಘಾಟನೆ ಮಾಡಿದ ಪದ್ಮಶೇಖರ್ ಅವರು ಅನೇಕ ಸಾಹಿತಿಗಳ ಜೊತೆಗೆ ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವುದರ ಬಗ್ಗೆ ಒಂದು ಆಮೂಲಾಗ್ರವಾದ ವಿಚಾರಗಳನ್ನು ಹೇಳಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಕೂಡ ಅನೇಕ ಸೂಚನೆಗಳನ್ನು ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುಳಾ ಉಳ್ಳಾಳ್ಳಿ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ರಘುನಂದನ್, ಡಾಕ್ಟರ್ ಕೆಂಪಮ್ಮ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಸಂಗೀತಾಸಕ್ತರು ಮತ್ತು ಸಾಹಿತ್ಯಾಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡ್ಯದ ಸಾರಸ್ವತ ವಲಯವನ್ನು ಅಧ್ಯಯನ ಮಾಡಿದರೆ ಪ್ರಾಚೀನದಿಂದ ಆಧುನಿಕ ರೂಪದವರೆಗೆ ಕನ್ನಡ ಸಾಹಿತ್ಯ ಸೃಷ್ಟಿಯಾಗಿರುವುದು, ಸಂಶೋಧನೆಗಳು ನಡೆದಿರುವುದು ಮತ್ತು ಇತಿಹಾಸವನ್ನು ದಾಖಲಿಸುವ ಶಾಸನಗಳು ಲಭ್ಯವಾಗಿರುವುದು ಈ ಪ್ರದೇಶದ ಶ್ರೀಮಂತಿಕೆಯನ್ನು ತೋರುತ್ತದೆ ಎಂದು ಸಮ್ಮೇಳನಾಧ್ಯಕ್ಷರಾದಂತಹ ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿ ಆದಂಥ ಡಾಕ್ಟರ್ ಟಿ.ಸಿ. ಪೂರ್ಣಿಮಾ ಹೇಳಿದರು. ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು, ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ಜಿಲ್ಲಾ ಲೇಖಕಿಯರ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮತ್ತು ಸಮ್ಮೇಳನದ ಭಾಷಣ ಮಾಡಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಮೈಸೂರು, ಮಂಡ್ಯ, ಬೆಂಗಳೂರು, ಹಾಸನ, ಚಾಮರಾಜನಗರ, ಕೋಲಾರ, ತುಮಕೂರು ಮೊದಲಾದ ಅವಿಭಜಿತ ಭಾಗಗಳು ಸೇರಿ ಗಂಗಾವಳಿ ಹೆಸರಿನಲ್ಲಿದ್ದ ಕರ್ನಾಟಕದ ದಕ್ಷಿಣ ಕಾವೇರಿ ಪ್ರಾಂತದ ಭೂಪ್ರದೇಶವನ್ನು ಆಳುತ್ತಿದ್ದ ಕ್ರಿಸ್ತಶಕ 6ನೇ ಶತಮಾನದ ಗಂಗರಸ ಧರ್ಮನಿತ ಓರ್ವ ಕನ್ನಡ ಸಂಸ್ಕೃತ ಉಭಯ ಭಾಷಾ ಸಾಹಿತ್ಯಾಗಿದ್ದನೆಂಬ ವಿಚಾರವಿದೆ. ಅವನ ಕೃತಿಗಳ ಅಲಭ್ಯತೆ ನಡುವೆಯೂ ಕನ್ನಡದ ಮೊದಲ ಲಭ್ಯ ಗ್ರಂಥ 9ನೇ ಶತಮಾನದ ಕವಿರಾಜ ಮಾರ್ಗದಲ್ಲೇ ಉಲ್ಲೇಖವಾಗಿದೆ ಅಂತ ಅವರು ಹೇಳಿದರು. ಮಂಡ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ಸಮ್ಮೇಳನ ಅಂದರೆ ಒಂದು ಹಬ್ಬ. ಇಂತಹ ಸಮಾವೇಶಗಳಲ್ಲಿ ಸಾಧಾರಣವಾಗಿ ಸಮಕಾಲೀನ ಹಾಗೂ ಐತಿಹಾಸಿಕ ವಿಚಾರಗಳ, ಸಮಸ್ಯೆಗಳ ಪರಿಹಾರ ಕಾಣದೆ ಉಳಿಯುವಂತಹ ಜಿಜ್ಞಾಸೆಗಳ ಪುನರ್ ವಿಮರ್ಶೆ, ಮಂಥನ, ಚರ್ಚೆ, ಸಮಾಲೋಚನೆ, ವಿಚಾರ ವಿನಿಮಯ, ವಾದ ಸಿದ್ಧಾಂತಗಳ ಮಂಡನೆಯಾಗಿ ಮುಂದಿನ ನಡೆಯ ಹಾದಿಯನ್ನು ನಿಶ್ಚಲಗೊಳಿಸುವಂಥ ಬೌದ್ಧಿಕ ಕಸರತ್ತು ನಡೆಯಿತು. ಜೊತೆಗೆ ಸಮ್ಮೇಳನ ನಡೆಯುವ ಪ್ರದೇಶದ
ಸ್ಥಳ ಮಹತ್ವವನ್ನು ದಾಖಲಿಸುವುದು, ಸ್ಥಳೀಯ ಮಹಿಮಾನ್ವಿತರನ್ನು ಸ್ಮರಿಸುವುದು ಸಾಧ್ಯವಾಗುತ್ತದೆ. ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವಲಯ ಸಾಗಿರುವ ದಿಕ್ಕು ದೆಸೆಗಳನ್ನು ಅನುಭವಿಸುವ ತವಕ ಕನ್ನಡಗಳನ್ನು ಸಂಬೋಧಿಸಲಾಗುತ್ತದೆ. ಮುಂದೆ ಆಗಬೇಕಾಗಿರುವ ಹೊಸ ಕನಸುಗಳ ದಿಕ್ಸೂಚಿಯಾಗಿಯೂ ಇಂತಹ ಸಮಾವೇಶಗಳು ಸಹಾಯಕ್ಕೆ ಬರುತ್ತವೆ. ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಮಹಿಳಾ ಸಾಹಿತಿಗಳ ಪಾತ್ರದ ಕುರಿತು ಅವಲೋಕಿಸಲಾಗುತ್ತದೆ. ಅವರ ಬರಹ ಕೇವಲ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವುದಲ್ಲ, ಹೆಣ್ಮನದ ನೋವು, ನಲಿವು, ಕಸುವು, ಕನಸು, ಹೋರಾಟ, ಹೊಮ್ಮಾಟ, ಅವಳ ಆಶಯ ಮತ್ತು ಬದುಕಿನ ಸತ್ಯಗಳನ್ನು ಸಮಾಜದ ಮುಂದೆ ತೆರೆದಿಡಲು ಇದು ವೇದಿಕೆಯಾಗುತ್ತದೆ. ಈ ಲೇಖಕಿಯರ ಸಾಹಿತ್ಯ ಸಮ್ಮೇಳನ ನಡೆದಿರುವಂತಹ ಸಂದರ್ಭದಲ್ಲಿ ಈ 2 ದಿನಗಳ ಕಾಲ ನಾವು ಇಂತಹ ಬೌದ್ಧಿಕ ರಸಗಳನ್ನು ಇಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ. ಕರ್ನಾಟಕ ಲೇಖಕಿಯರ ಸಂಘ ಈ ಸಮ್ಮೇಳನವನ್ನು ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಒಂದು ಐತಿಹಾಸಿಕ ಸ್ವರೂಪದಲ್ಲಿ ಆಯೋಜನೆ ಮಾಡಿದೆ. ಇದಕ್ಕೆ ಕೃಷಿ ಸಂಸ್ಕೃತಿಗೆ, ಕಾದುವ ಮನೋಭಾವಕ್ಕೆ, ಕನ್ನಡ ಅಭಿಮಾನಕ್ಕೆ ನೆಲೆಯಾದ ಮಂಡ್ಯದ ಮಣ್ಣಿಗೆ ಮಹಿಳೆಯರ ಗೌರವ ಮಾನ್ಯತೆಗಳನ್ನು ಎತ್ತಿ ಇಡುವ, ಸಾಹಿತ್ಯವನ್ನು ಅಭಿಮಾನಿಸುವ ಗುಣವೂ ಇದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿಗೆ ವಿಶಿಷ್ಟವಾದ ಕೊಡುಗೆ ನೀಡಿರುವ ಪ್ರದೇಶಗಳಲ್ಲಿ ಮಂಡ್ಯ ಕೂಡ ಪ್ರಬಲವಾದ ಪರಂಪರೆಯನ್ನು ಹೊಂದಿದೆ. ಮೂಲತಃ ಸಾಂಸ್ಕೃತಿಕ ವಲಯದಲ್ಲೇ ಪ್ರಸಿದ್ಧವಾಗಿದ್ದಂತಹ ಮೈಸೂರು ಸಂಸ್ಥಾನದ ಭಾಗವಾಗಿದ್ದ ಮಂಡ್ಯ ಈ ಸಾಂಸ್ಕೃತಿಕ ಸಮೃದ್ಧಿಗೆ ತನ್ನ ಪಾಲನ್ನು ಸಹಜವಾಗಿ ಕೊಟ್ಟಿದೆ. ಈಗಿನ ಮಂಡ್ಯಕ್ಕೆ ಸೇರಿರುವ ಶ್ರೀರಂಗಪಟ್ಟಣ ಆಗಿನ ರಾಜಧಾನಿಯಾಗಿ ಆಡಳಿತಾತ್ಮಕ ಕ್ರಿಯಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದೆ. ಈ ಸಿರಿಭೂ ವಲಯದಲ್ಲಿ ಆಡಿದ ರಾಜಮನೆತನಗಳು ಧರ್ಮಾಚಾರ್ಯರಿಗೆ, ಮತಪ್ರವರ್ತಕರಿಗೆ, ಅಕ್ಷರ ಶಿಕ್ಷಾವೇತ್ತರಿಗೆ, ಭಾಷಾ ಪಂಡಿತರಿಗೆ, ನಗರ ನಿರ್ಮಾತೃಗಳಿಗೆ, ಶಿಲ್ಪಕಲಾ ಕೋವಿದರಿಗೆ, ಸ್ವಾಸ್ಥ್ಯ ರಕ್ಷಕರಿಗೆ, ಕವಿ ಕೋವಿಲಗಳಿಗೆ, ನರ್ತನ ಕಲಾವಿದರಿಗೆ, ನ್ಯಾಯ ವ್ಯವಸ್ಥೆಯ ಪರಿಣತರಿಗೆ, ಆಡಳಿತಜ್ಞರಿಗೆ, ಬೇಸಾಯ ಮತ್ತು ನೀರಾವರಿ ನಿಪುಣರಿಗೆ, ನೇಗಿಲ ಯೋಗಿಗಳಿಗೆ ಪ್ರಾಶಸ್ತ್ಯ ನೀಡಿರುವುದನ್ನು ಇತಿಹಾಸ ದಾಖಲಿಸಿದೆ. ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರು ರಾಜಮನೆತನಗಳು ಈ ಭಾಗದಲ್ಲಿ ತಮ್ಮ ಅಳಿಸಲಾರದ ಛಾಪು ಮೂಡಿಸಿವೆ. ಇಂತಹ ಮಂಡ್ಯದಲ್ಲಿ ಬೆಂಗಳೂರಿನ ಕರ್ನಾಟಕ ಲೇಖಕಿಯರ ಸಂಘ, ಅಂದರೆ ನಮ್ಮ ರಾಜ್ಯ ಮಟ್ಟದ ಕೇಂದ್ರದ್ದು ಸಂಘ ಹಾಗೂ ಅದರ ಮಂಡ್ಯ ಜಿಲ್ಲಾ ಘಟಕ, ಇದರ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಲೇಖಕಿಯರ ಸಮ್ಮೇಳನಕ್ಕೆ ಮಂಡ್ಯದ ಪ್ರತಿನಿಧಿಯಾಗಿ ಮೊದಲಿಗೆ ನಾನು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ನಿಮ್ಮೆಲ್ಲರ ಸರ್ವಾನುಮತದ ಆಶಯದಂತೆ ಈ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ. ಕರ್ನಾಟಕ ಲೇಖಕಿಯರ ಸಂಘವನ್ನು 1979ರಲ್ಲಿ ಕನ್ನಡದ ಕಟ್ಟಾಳು, ಮಂಡ್ಯದವರೇ ಆದಂತಹ ದಿವಂಗತ ಜಿ. ನಾರಾಯಣ ಅವರ ಬೆಂಬಲದಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕೆಲವು ಸ್ಥಳೀಯ ಲೇಖಕರು ಆರಂಭಿಸಿದರು. ಮಹಿಳಾ ಸಾಹಿತ್ಯ ಚರಿತ್ರೆ ರಚನೆಯಾಗಬೇಕು, ಮಹಿಳೆಯರ ಸಾಹಿತ್ಯ ಸಮಾಜಕ್ಕೆ ತಲುಪಬೇಕು, ಮಹಿಳಾ ಆತ್ಮಕಥೆಗಳು ಹೊರಬರಬೇಕು, ಮಹಿಳಾ ಚಿಂತನೆಗೆ ಪ್ರತಿಸ್ಪಂದನೆ ಸಲ್ಲಿಕೆಯಾಗಬೇಕು. ಇಂತಹ ಆಶಯಗಳೊಂದಿಗೆ ಮಹಿಳಾ ಅಸ್ಮಿತೆಯನ್ನು ಸ್ಥಿರಪಡಿಸುವ ಕವಲೊಂದು ಗಟ್ಟಿಗೊಳ್ಳುವುದಕ್ಕೆ ಸಂಘ ತನ್ನ ಕೊಡುಗೆ ನೀಡಿದೆ. ಕನ್ನಡ ಭಾಷೆಗೆ ಮಂಡ್ಯ ಜಿಲ್ಲೆ ಕೊಟ್ಟಿರುವ ಮಹತ್ತರ ಕೊಡುಗೆ ಎಂದರೆ ತನ್ನ ಜನಪದ ಶೈಲಿಯ ಭಾವ ಮತ್ತು ಭಾಷೆಯಾಗಿದ್ದು, ಗ್ರಾಮೀಣ ಸೊಗಡಿನ ಕನ್ನಡವನ್ನು ಸತತವಾಗಿ ಬಳಸುವುದು ಇಲ್ಲಿ ವಿಶೇಷವಾಗಿದೆ ಅಂತ ಹೇಳಿದರು. ತನ್ನ ವಿಶಿಷ್ಟ ಪ್ರಾದೇಶಿಕ ಜಾನಪದ ಶೈಲಿಯಿಂದಾಗಿ ಈ ಭಾಗದ ಕನ್ನಡ ಗಮನ ಸೆಳೆಯುತ್ತದೆ. ಅನ್ಯ ಭಾಷಾ ಪ್ರಭಾವಗಳಿಂದ ಕಲುಷಿತಗೊಳ್ಳದೆ ತನ್ನ ಭಾಷಾ ನೆಲೆಯನ್ನು ಉಳಿಸಿಕೊಂಡು ಕನ್ನಡವನ್ನು ಬಳಸುತ್ತಿರುವುದು ನಮ್ಮ ಗ್ರಾಮೀಣ ಭಾಗಗಳ ವಿಶೇಷತೆ ಮತ್ತು ಮಂಡ್ಯ ಜಿಲ್ಲೆಯು ಈ ಮಾತಿಗೆ ಹೊರತಾಗಿಲ್ಲ ಅಂತ ಹೇಳಿದರು. ಇದಕ್ಕೆ ಕಾರಣ ಇಲ್ಲಿನ ಜಾನಪದ ಸಂಸ್ಕೃತಿ, ಸಂಸ್ಕಾರಗಳು, ಅದರಲ್ಲೂ ಬಯಲಾಟ, ದೊಡ್ಡಾಟದಂತಹ ಜಾನಪದ ನಾಟಕಗಳು ಮತ್ತು ಪೌರಾಣಿಕ ನಾಟಕಗಳಿಗೆ ಮಂಡ್ಯ ಎತ್ತಿದ ಕೈಯಾಗಿದೆ ಅಂತ ಅವರು ಹೇಳಿದರು. ನನ್ನನ್ನು ಇಂತಹ ನೆಲದಲ್ಲಿ ಸನ್ಮಾನಿಸಿ ಇಂತಹ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಪದಾಧಿಕಾರಿಗಳ ಸಹಯೋಗದಲ್ಲಿ ಸಂಘವನ್ನು ಚುರುಕು ದಾರಿಯಲ್ಲಿ ಒಯ್ಯುತ್ತಾರೆಂಬ ಭರವಸೆ ಇದೆ. ಏಕೆಂದರೆ ಸುಮಂತಮ್ಮ ಹೋರಾಟದ ನೆಲೆಯಿಂದ ಬಂದರು. ದಾಸ ಸಾಹಿತ್ಯದಲ್ಲಿ ಉನ್ನತ ಜ್ಞಾನ ಹೊಂದಿದ್ದು ಕೂಡ ಅವರು ಸ್ತ್ರೀವಾದಿ ಸಂವೇದನೆಯನ್ನು ಉಳ್ಳಂಥವರು ಹೊಂದಿದ್ದವರು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದಾಗ ಆರ್ಥಿಕವಾಗಿ ದುರ್ಬಲರಾದಂತಹ ಅನೇಕ ವಿದ್ಯಾರ್ಥಿನಿಯರ ಕಾಲೇಜು ಶುಲ್ಕವನ್ನು ಸಹ ಇವರೇ ಭರಿಸಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ
ತೆರೆಮರೆಯಲ್ಲಿ ಸಹಾಯ ಹಸ್ತ ಚಾಚಿದ ಹಿರಿತನ ಇವರು. ಹಾಗಾಗಿ ಸ್ತ್ರೀಪದ ರಚನಾತ್ಮಕ ಕೆಲಸಗಳಲ್ಲಿ ಇವರು ಭಾಗಿಯಾಗಬಲ್ಲರು, ಮನಪೂರ್ವಕವಾಗಿ ತೊಡಗಿಸಿಕೊಳ್ಳಬಲ್ಲರು ಅನ್ನುವಂತಹ ವಿಶ್ವಾಸ ಇದೆ. ಇದು ಲೇಖಕಿಯರ ಸಂಘಕ್ಕೆ ಸಿಗುವಂತಹ ಒಂದು ಶಕ್ತಿ. ಸಂಘದ ಜಿಲ್ಲಾ ಘಟಕಗಳು ಸಂಘಟಿತವಾಗಿ ಕೆಲಸ ಮಾಡುತ್ತಾ ಮೂಲ ಸಂಘಕ್ಕೆ ಒತ್ತಾಸೆ ನೀಡಿ ರಾಜ್ಯಾದ್ಯಂತ ಇರುವ ಲೇಖಕಿಯರನ್ನ ಸಂಘದ ತೆಕ್ಕೆಗೆ ತರುವಲ್ಲಿ, ಲೇಖಕಿಯರ ಸಾಮರ್ಥ್ಯವನ್ನ ಇನ್ನಷ್ಟು ಮಗದಷ್ಟು ಹೊರೆ ತರುವಲ್ಲಿ ಪ್ರಶಂಸಾರ್ಹ ಕೆಲಸವನ್ನು ಮಾಡ್ತಾ ಇದೆ. ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಿಯನ್ನವರ ನೇತೃತ್ವದಲ್ಲಿ ಸ್ಥಳೀಯ ಮಹಿಳಾ ಸಾಹಿತಿಗಳ ಸಹಭಾಗಿತ್ವದಲ್ಲಿ ಈ ಪ್ರದೇಶದಲ್ಲಿ ಸಂಘ ಕ್ರಿಯಾಶೀಲವಾಗಿದೆ. ಮೀರಾ ಅವರು ಕಳೆದ 50 ವರ್ಷಗಳಿಂದ ದಣಿ ಬರೆಯದೆ ನಿರಂತರವಾಗಿ ಮಂಡ್ಯದ ಅಘೋಷಿತ ಸಾಂಸ್ಕೃತಿಕ ರಾಯಭಾರಿಯ ಹಾಗೆ ಕೆಲಸ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಮೊದಲ ಬಾರಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯ ಮಾಡಿದವರು. ಸಾಹಿತಿ, ಸಂಘಟಕಿ, ಶಿಕ್ಷಣ ತಜ್ಞೆ, ಸಂಸ್ಕೃತಿ ಚಿಂತಕರಾಗಿ ಡಾಕ್ಟರ್ ಮೀರಾ ತಮ್ಮ ತನು ಮನ ಧನ ಸಹಿತ ಸೇವೆಯನ್ನು ನಿಜವಾದ ಅರ್ಥದಲ್ಲಿ, ನಿಜಾರ್ಥದಲ್ಲಿ ಸಮಾಜಕ್ಕೆ ಸಲ್ಲಿಸ್ತಾ ಇದ್ದಾರೆ. ಅದರ ಫಲವೆನ್ನುವುದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲೆಯೊಂದರ ಘಟಕದ ಮೊದಲ ಮಹಿಳಾ ಅಧ್ಯಕ್ಷರೆಂಬ ಕೀರ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ಇವರು 2024ರಲ್ಲಿ ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಚುಕ್ಕಾಣಿ ಹಿಡಿದು ಕೆಲಸ ಮಾಡಿದ್ದಾರೆ. ಇದೀಗ ಮಂಡ್ಯದಲ್ಲಿ ಲೇಖಕಿಯರ ಸಮ್ಮೇಳನದಂತಹ ಸಾಹಿತ್ಯಿಕ ಮೇಳವೊಂದನ್ನು ಅದು ಕರ್ನಾಟಕ ರಾಜ್ಯ ಮಹಿಳಾ ಲೇಖಕಿಯರ ಸಂಘದ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಸ್ತಾ ಇರುವಂತಹ ಮೊಟ್ಟ ಮೊದಲ ಸಮ್ಮೇಳನ ಕೂಡ ಆಗಿದೆ. ಇದು ಅವರ ಕ್ರಿಯಾಶಕ್ತಿಗೆ ಸಾಕ್ಷಿಯಾಗಿದೆ. ಇದಕ್ಕೆ ನನ್ನನ್ನು ಮುಂಚೂಣಿಯಲ್ಲಿ ನಿಲ್ಲಿಸಿರುವುದು ಕೂಡ ಸಂತೋಷದ ಸಂಗತಿಯೇ ಆದರೂ ಅಲ್ಪ ಸಂಕೋಚವೂ ಆಗಿದೆ. ನನಗಿಂತ ಹೆಚ್ಚಿನ ಸಾಧನೆ ಮಾಡಿದರಿದ್ದರೇನೋ ಅನ್ನುವಂತಹ ವಿನಮ್ರ ಭಾವ ಮನಸ್ಸಲ್ಲಿ ಮನೆ ಮಾಡಿಕೊಂಡಿದ್ದರು. ಈವರೆಗೆ ನನಗೆ ಕೊಡಮಾಡಿದ ಯಾವ ಕರ್ತವ್ಯವನ್ನು ತಿರಸ್ಕರಿಸದೆ ಒಪ್ಪಿಕೊಂಡು ನಿರ್ವಹಿಸಿದ ತೃಪ್ತ ಭಾವವು ನನ್ನಕ್ಕೆ ಜೊತೆಗೂಡಿದೆ. ಜಿಲ್ಲಾಡಳಿತ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ನಾನಾ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಜೂನ್ 30ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಎಸಿ ರಮೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಅವರ ಭಾವಚಿತ್ರದ ಮೆರವಣಿಗೆಗೆ ಅಂದು ಬೆಳಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಚಾಲನೆ ನೀಡಲಾಗುವುದು ಅಂತ ಹೇಳಿದರು. ಮೆರವಣಿಗೆಯು ಜೆಸಿ ವೃತ್ತ, ಮಹಾವೀರ ವೃತ್ತ, ಬಿಬಿ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶಗೊಳ್ಳುವುದು ಅಂತ ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಕೇಂದ್ರ ಸಚಿವ ಕುಮಾರಸ್ವಾಮಿ ಘನ ಉಪಸ್ಥಿತಿಯಲ್ಲಿ ಬೃಹತ್ ನೀರಾವರಿ ಸಚಿವ ಹಾಗೂ ಹವಾಮಾನ ವೈಪರೀತ್ಯ ಮಂಡ್ಯ ಜಿಲ್ಲಾ ಮೇಲುಸ್ತುವಾರಿ ರಾಮಲಿಂಗಾರೆಡ್ಡಿ ಉದ್ಘಾಟಿಸುವರು ಅಂತ ಹೇಳಿದರು. ಶಾಸಕ ರವಿಕುಮಾರ್ ಗೌಡಗಳ ಅಧ್ಯಕ್ಷತೆಯಲ್ಲಿ ಅನೇಕ ಗಣ್ಯರು ಭಾಗವಹಿಸುವರು ಅಂತ ಹೇಳಿದರು. ಈ ಬಾರಿಯ ಕೆಂಪೇಗೌಡ ಜಯಂತಿ ವಿಶಿಷ್ಟವಾಗಿ ಆಚರಿಸುವ ಸಂಬಂಧ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿಯವರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು, ಪದ್ಮಶ್ರೀ ಪುರಸ್ಕೃತ ಎಂ.ಕೆ. ಅಂಗೇಗೌಡರನ್ನ ಜಿಲ್ಲಾ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ತಲಾ ಓರ್ವ ಪ್ರಗತಿಪರ ರೈತರು, ಪಿಯುಸಿ ವಿಭಾಗಗಳಿಂದ ತಲಾ ಓರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿಯಂತೆ ಎಲ್ಲರನ್ನೂ ಕೂಡ SSLC ಮೊದಲ 3 ಸ್ಥಾನ ಪಡೆದ 21 ಮಂದಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ SSLC ಮತ್ತು PUC ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಗುವುದು ಅಂತ ಹೇಳಿದರು. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಈಗಾಗಲೇ ನಮ್ಮ ಶ್ರೀ ಕೃಷ್ಣ ಅವರು ಹೇಳಿದಾಗೆ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಜಿಲ್ಲಾಡಳಿತ ಮುಖಾಂತರ ಮಾಡಬೇಕಾಗಿತ್ತು. ಆದರೆ ನಾವು ಎಲ್ಲ ಸಂಘಟನೆ ಮುಖಂಡರು ಜಿಲ್ಲಾಡಳಿತಕ್ಕೆ ನಾವು ಕೋರ್ಕೊಂಡ್ವಿ. ಇವತ್ತು ಮಾಡಿದರೆ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಯಾರೂ ಕೂಡ ಇಲ್ಲಿ ಬರಲಿಕ್ಕಾಗೋದಿಲ್ಲ. ಹಾಗೆ ಜಿಲ್ಲಾ ಉಸ್ತುವಾರಿಯಾಗಿ ಸಚಿವರಾಗಿ ಯಾರು ನೇಮಕವಾದರೆ ಅವರು ಕೂಡ ಬರಲಿಕ್ಕಾಗೋದಿಲ್ಲ. ಕೆಲವು ಶಾಸಕರು ಕೂಡ ಬರೋದಿಲ್ಲ. ಹಾಗಾಗಿ ಒಂದು 2-3 ದಿನ ಅದನ್ನು ಮುಂದೂಡಿಕೊಂಡು ಮಂಗಳವಾರ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ನಾವೆಲ್ಲ ಕೂಡ ಮನವಿ ಮಾಡಿದ್ವಿ. ಆ ಮನವಿಗೆ ಸ್ಪಂದಿಸ್ತಕ್ಕಂಥ ಜಿಲ್ಲಾಧಿಕಾರಿಗಳು 30ನೇ ತಾರೀಕು ಜೂನ್ 30ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೆಂಪೇಗೌಡರ ಪ್ರತಿಮೆಯ ಒಂದು ರಥಯಾತ್ರೆ ಶುರುವಾಗ್ತದೆ. ಹಾಗೆ ವಿವಿಧ ಜಾನಪದ ಕಲಾ ತಂಡಗಳು ಕೂಡ ಅಲ್ಲಿಂದ ಮೆರವಣಿಗೆಯಲ್ಲಿ ಹೊರಡ್ತವೆ. ಮೆರವಣಿಗೆ ವಿವಿಧ ರಸ್ತೆಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ
ಅಂಬೇಡ್ಕರ್ ಭವನವನ್ನು ತಲುಪ್ತದೆ. ಅಲ್ಲಿ ಸಭಾ ಕಾರ್ಯಕ್ರಮ ನಡೀತದೆ. ಆ ಸಭಾ ಕಾರ್ಯಕ್ರಮದಲ್ಲಿ ಆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಹಾಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರು ಇವಿಬ್ಬರು ಕೂಡ ದಿವ್ಯ ಸಾನ್ನಿಧ್ಯವನ್ನು ಅವತ್ತು ವಹಿಸ್ತಾ ಇದ್ದಾರೆ. ಹಾಗೆ ಅದರ ಘನ ಉಪಸ್ಥಿತಿಯನ್ನು ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿಯವರು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ನೂತನವಾಗಿ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಶ್ರೀ ರಾಮಲಿಂಗ ರೆಡ್ಡಿಯವರು ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಗೋಷ್ಠಿಯಲ್ಲಿ ಕೆ.ಸಿ. ರವೀಂದ್ರ, ತಿಮ್ಮೇಗೌಡ, ಶಿವಶಂಕರ್, ವೇಣುಗೋಪಾಲ್, ಎಸ್. ನಾರಾಯಣ್, ಬಿ.ಆರ್. ಕೃಷ್ಣೇಗೌಡ, ಎಲ್. ಕೃಷ್ಣ ಸೇರಿದಂತೆ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಎಸ್ಐಆರ್ ಸಮರ್ಥಿಸಿಕೊಳ್ಳುವ ಬಿಜೆಪಿ ಆರ್ಎಸ್ಎಸ್ನ ಮುಖಂಡರು ಮುಖಾಮುಖಿ ಚರ್ಚೆ ನಡೆಸಲು ಜೂನ್ 30ರಂದು ಬೆಂಗಳೂರಿನ ಗಾಂಧಿ ಭವನದ ಬಾಪು ಸಭಾಂಗಣದಲ್ಲಿ ಜಾಗೃತ ಕರ್ನಾಟಕ ಸಂಘಟನೆಯಿಂದ ಆಯೋಜಿಸಿರುವ ಬಹಿರಂಗ ಚರ್ಚೆಯಲ್ಲಿ ಭಾಗವಹಿಸಲಿ ಎಂದು ಸಂಘಟನೆಯ ನಾಗೇಶ್ ಆಹ್ವಾನಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಮೂಲಕ ಮೃತರು 2 ಕಡೆ ಮತದಾನದ ಹಕ್ಕು ಹೊಂದಿರುವವರನ್ನು ತೆಗೆಯುವುದು ಬೆಂಬಲಿಸುತ್ತೇವೆ. ಆದರೆ ಲಾಜಿಕಲ್ ಡಿಸ್ಟಿಂಕ್ಷನ್ ಹೆಸರಿನಲ್ಲಿ ಭಾರತೀಯರನ್ನ ಮತದಾರರನ್ನು ಹೊರಹಾಕುವುದು ಸರಿಯಿಲ್ಲ ಅಂತ ಹೇಳಿದರು. ಚರ್ಚೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವಿಜಯೇಂದ್ರ ಭಾಗವಹಿಸಿ ತಮ್ಮ ಸಮರ್ಥನೆಯನ್ನು ಸ್ಪಷ್ಟೀಕರಿಸಬೇಕು. ಅವರು ಆಗಮಿಸಿದ್ದಲ್ಲಿ ಅವರ ಪರವಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ನಿಂದ ಯಾರು ಬೇಕಾದರೂ ಭಾಗವಹಿಸಿ ಜನತೆಗೆ ಮತದಾನದ ಹಕ್ಕಿನ ರಕ್ಷಣೆಯ ಅಭಯ ನೀಡಬೇಕು ಅಂತ ಹೇಳಿದರು. ಗೋಷ್ಠಿಯಲ್ಲಿ ಸಂಘಟನೆಯ ಪೃಥ್ವಿರಾಜ್, ನಗರಕೆರೆ ಜಗದೀಶ್, ಸಂತೋಷ್, ಅನಿತ್ ಕುಮಾರ್, ಕೃಷ್ಣ ಪ್ರಕಾಶ್ ಇದ್ದರು. ಮುದ್ದೂರು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿರುವ ಅಕ್ಷರ ದಾಸೋಹ ಕಚೇರಿಯ ಸಹಾಯಕ ನಿರ್ದೇಶಕಿ ರಾಜೇಶ್ವರಿರವರಿಗೆ ತಾಲೂಕು ಭರ್ತಿ ಪಡೆದ ಮುಖ್ಯ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮೊಟ್ಟೆ ದುಬಾರಿಯಾಗಿರುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ವಿತರಿಸಲು ಸಂಕಷ್ಟವಾಗುತ್ತಿರುವ ಬಗ್ಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಬಡ್ತಿ ಹೊಂದಿದ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜೋಗೇಗೌಡ, ಸರ್ಕಾರ ಒಂದು ಮೊಟ್ಟೆಗೆ ₹5.80 ನೀಡುತ್ತಿದ್ದು, ಪ್ರಸ್ತುತ ಮೊಟ್ಟ ದರ ಮಾರುಕಟ್ಟೆಯಲ್ಲಿ ₹8 ಅಧಿಕವಾಗಿ ಮಾರಾಟವಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಮೊಟ್ಟೆ ನೀಡಲು ಹೆಚ್ಚುವರಿ ಹಣ ಶಿಕ್ಷಕರ ಮೇಲೆ ಮರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಸರ್ಕಾರ ಎಚ್ಚೆತ್ತು ಶಿಕ್ಷಕರಿಗೆ ಆಗುತ್ತಿರುವ ಆರ್ಥಿಕ ನಷ್ಟವನ್ನು ತಪ್ಪಿಸಲು ಮೊಟ್ಟೆ ಖರೀದಿಗೆ ದರ ಹೆಚ್ಚಿಸಬೇಕು ಅಂತ ಹೇಳಿದರು. ಬೆಲೆ ಜನಗಣತಿ ಏರ್ತಾ ಇದೆ. ಸುಮಾರು ಇವಾಗ ₹7.5 ಇಂದ ₹8 ಈ ಪ್ರಸ್ತುತ ಇದೆ. ಅದನ್ನು ಮುಖ್ಯ ಶಿಕ್ಷಕರು ಕೈಯಿಂದ ಬರೆಸ್ತಾ ಇದ್ದಾರೆ. ₹5 ಮೇಲ್ಪಟ್ಟದ್ದೆಲ್ಲ ನಾವು ಶಿಕ್ಷಕರು ಕೈಯಿಂದ ಬರೆಸುವಂಥ ಪರಿಸ್ಥಿತಿ ಬಂದಿದೆ. ಸರ್ಕಾರ ಅಸೆಂಬ್ಲಿಯಲ್ಲೆಲ್ಲ ಚರ್ಚೆ ಆಗಿದೆ. ನಮ್ಮ ಅಧಿಕಾರಿಗಳಿಗೂ ಸುದ ಮನವಿಯನ್ನು ಸಲ್ಲಿಸಿದ್ದೀವಿ. 2 ವರ್ಷದಿಂದ ಸಲ್ಲಿಸ್ತಾ ಇದ್ದೀವಿ. ಅದು ಇದುವರೆಗೂ ಆಗಿಲ್ಲ. ಈಗ ನೆಕ್ಸ್ಟು ಮುಂದೆ ಆದರೂ ನಮಗೆ ಇದು ಮಾಡಿಕೊಟ್ಟು ಶಿಕ್ಷಕರ ಹೊರೆಯನ್ನು, ಆರ್ಥಿಕವಾದಂತಹ ಬೀಳ್ತಕ್ಕಂಥ ಹೊರೆಯನ್ನು ಸರಿದೂಗಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಪ್ರಾಶೀಲಾ, ಶಿವಣ್ಣ, ಪ್ರಕಾಶ್ ಸೇರಿದಂತೆ ಇತರರಿದ್ದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ 517ನೇ ಕೆಂಪೇಗೌಡರ ಜಯಂತಿಯನ್ನು ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಕೆ.ಎಸ್. ಪ್ರಭಾಕರ್ ಮತ್ತು ನೂರಾರು ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ವಿಶ್ರಾಂತ ಪ್ರಾಂಶುಪಾಲರಾದ ಚಂದ್ರಮೋಹನ್, ಉಪನ್ಯಾಸಕ ಬಸವರಾಜು ಮಾತನಾಡಿದರು. ದೇಶದ ಭವಿಷ್ಯದ ಪ್ರಜೆಗಳಾಗಿರುವ ಯುವಕರು ಕೆಂಪೇಗೌಡರ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಅವರು ತಿಳಿಸಿದರು. ಇದೇ ರೀತಿ ಎಲ್ಲ ಕೆಂಪೇಗೌಡರ ಅಭಿಮಾನಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದುವರೆಗೂ ಮಿತ್ರರಾದಂಥ ಬಸವರಾಜ್ ಸರ್ ಅವರು ಕೆಂಪೇಗೌಡರ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟರು. ಅದರಿಂದ ನಾನು ಅವರ ಜೀವನದ ಬಗ್ಗೆ ಹೆಚ್ಚು ಹೇಳಿದಲ್ಲೇ ಅವರ ಕೆಲವು ಜೀವನದ ಸಾಧನೆಗಳ ಬಗ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಕೆಂಪೇಗೌಡರು ಕ್ರಿಸ್ತಶಕ 1510ರಲ್ಲಿ ಹುಟ್ಟಿದ್ರು. ಅವರ ವಿದ್ಯಾಭ್ಯಾಸ ಗುರುಕುಲದಲ್ಲಾಯಿತು. ಮಾಧವರಾಯರು ಅಂತಕ್ಕಂಥವ್ರು ಗುರುಕುಲದ ಗುರುಗಳು ಅವರಿಗೆ. ಕೆಂಪೇಗೌಡರು ಅವರ ತಂದೆಗೆ ಮೊದಲನೇ ಮಗ ಆಗಿರ್ತಾರೆ. 4 ಗಂಡು ಮಕ್ಕಳಲ್ಲಿ ಮೊದಲ ಮಗ ಆಗಿದ್ದುದರಿಂದ ವಾಸ್ತವವಾಗಿ ಮುಂದಿನ ಆಡಳಿತದ ಚುಕ್ಕಾಣಿಯನ್ನು ಇವರೇ ಹಿಡಿಯಬೇಕಾಗಿರುತ್ತದೆ. ಆದ್ದರಿಂದ ಇವರ ತಜ್ಞರಾದಂತಹ ದೊಡ್ಡನಂಜೇಗೌಡರು ಗುರುಗಳಿಗೆ ಹೇಳಿರ್ತಾರೆ, ನೋಡಿ ಈತನೇ ರಾಜನಾಗಬೇಕು, ಹಾಗಾಗಿ ಇವನಿಗೆ ರಾಜಕೀಯದಲ್ಲಿ ಪ್ರಜಾಪಾಲನೆಯನ್ನು ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳನ್ನ ಕಲಿಸ್ಕೊಡಿ ಅಂತ ಹೇಳಿರ್ತಾರೆ. ಹಾಗಾಗಿ ಗುರುಗಳು ಪ್ರಜಾಪಾಲನೆಯನ್ನು ಹೇಗ್ ಮಾಡ್ಬೇಕು ಅಂತಕ್ಕಂಥ ಎಲ್ಲ ಲಕ್ಷಣಗಳನ್ನ ಕಲಿಸ್ಕೊಡ್ತಾರೆ. ಅಲ್ಲಿಂದ ಬಂದ ಮೇಲೆ ಅವತ್ತಿನ ಕಾಲದಲ್ಲಿ ಬರೀ ಜ್ಞಾನ ಇದ್ರೆ ಸಾಲಲ್ಲ, ಬಲನೂ ಇರಬೇಕಾಗುತ್ತೆ. ಹಾಗಾಗಿ ಕತ್ತಿ ವರಸೆ, ಮಲ್ಲ ಯುದ್ಧ, ಕುದುರೆ ಸವಾರಿ ಇವರುಗಳಲ್ಲೂ ಸಹ ಇವರು ಪರಿಣಿತರಾಗ್ತಾರೆ. ನೋಡಿ, ಮುಂದಿನ ಅಧಿಕಾರದ ಚುಕ್ಕಾಣಿಯನ್ನ ನಾನು ಹಿಡಿತೀನಿ ಅಂತ ಗೊತ್ತಾದ ತಕ್ಷಣ ಅವರು ತನ್ನ ಪಾಳೆಯಪಟ್ಟಿನ ವ್ಯಾಪ್ತಿಯಲ್ಲಿ ಸಂಚಾರ ಮಾಡ್ತಾರೆ. ಎಲ್ಲ ಕಡೆ ಸಂಚಾರ ಮಾಡಿ ಪ್ರಜೆಗಳಿಗಿರ್ತಕ್ಕಂಥ ನ್ಯೂನ್ಯತೆಗಳೇನು, ಆ ನ್ಯೂನ್ಯತೆಗಳನ್ನ ಹೇಗೆ ಬಗೆಹರಿಸಿಕೊಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಬಾಲಕರಾಗಿದ್ದಾಗಲೇ ಮಾಡ್ತಾರೆ. ತದನಂತರದಲ್ಲಿ ಇವರಿಗೆ 18 ವರ್ಷ ಆಗಿದ್ದಾಗ 1528ರಲ್ಲಿ ಇವರಿಗೆ ಚೆನ್ನಂಬಿ ಅವರಿಗೆ ಮದುವೆ ಆಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
517ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಕಿಕ್ಕೇರಿಯಲ್ಲಿ ಸರಳವಾಗಿ ವಿಜೃಂಭಣೆಯಿಂದ ಅಂತ ಹೇಳಕ್ಕಾಗದೇ ಇದ್ರು ಕೂಡ ಸರಳವಾಗಂತೂ ನಾವು ಮಾಡ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಭಾಕರ್, ಕೆಕ್ಕೇರಿ ಸುರೇಶ್, ಮಂಜೇಗೌಡ, ಐನೂರನಹಳ್ಳಿ ಮಲ್ಲೇಶ್, ವಡ್ರಹಳ್ಳಿ ರವಿ, ಕೆಂಪ ಕೃಷ್ಣೇಗೌಡ, ಕುಮಾರ್, ವೈ ಆನಂದ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಮದ್ದೂರು ಪಟ್ಟಣದ ನರಸಿಂಹಸ್ವಾಮಿ ದೇವಾಲಯದಿಂದ ನೂರಾರು ವಿದ್ಯಾರ್ಥಿಗಳು ಕೆಂಪೇಗೌಡರ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ವಿವಿಧ ಕಲಾ ತಂಡಗಳೊಂದಿಗೆ ತಾಲೂಕು ಪರಿಣಾಮಕ್ಕೆ ಆಗಮಿಸಿದರು. ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಪಟ್ಟಣದಲ್ಲಿ ಆಚರಣೆ ಮಾಡಲಾಯಿತು. ತಾಲೂಕು ಆಡಳಿತ ಆಯೋಜನೆ ಮಾಡಿದ್ದ ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಅಧ್ಯಕ್ಷತೆಯನ್ನು ಶಾಸಕ ಕಾದಲು ಉದಯ್ ನೆರವೇರಿಸಿ ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ದು ಒಂದು ಅದ್ಭುತವಾದಂಥ ಇತಿಹಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವೇ ಬೆಂಗಳೂರು ಕಡೆ ತಿರುಗುವಂತೆ ಮಾಡಿದೆ ಅಂತ ಹೇಳಿದರು. ಕೆಂಪೇಗೌಡರ ಜನ್ಮದಿನದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು 15 ಲಕ್ಷ ಗಿಡಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವಾದ ಜಯಂತಿಯನ್ನು ಮಾಡಿದ್ದಾರೆ ಅಂತ ಅವರು ತಿಳಿಸಿದರು. ಮದ್ದೂರು ಕೆರೆಯ ನಿರ್ಮಾಣದಲ್ಲೂ ಕೂಡ ಕೆಂಪೇಗೌಡರ ಹೆಸರು ಕೇಳಿ ಬರುತ್ತಿದ್ದು, ಮದ್ದೂರು ಪಟ್ಟಣದ 80 ಅಡಿ ರಸ್ತೆ ಅಗಲೀಕರಣ ಸಂಬಂಧ ಈಗಾಗಲೇ ಹಲವು ಬಾರಿ ಸಂಘ ಸಂಸ್ಥೆಗಳ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿದ್ದು, ವಿವಿಧ ಸರ್ಕಾರಗಳಲ್ಲಿ ಮಹನೀಯರ ಪುತ್ಥಳಿ ಮಾಡಲಾಗುತ್ತದೆ ಅಂತ ಕಾದಲೂರು ತಿಳಿಸಿದರು. ಕೆಂಪೇಗೌಡರು ಬೆಂಗಳೂರು ನಿರ್ಮಾತೃ ಅನ್ನೋ ಜೊತೆಗೆ ಅವರು ಎಲ್ಲ ಒಂದು ರಂಗದಲ್ಲಿ ಅವ್ರದೇ ಆದ ಛಾಪನ್ನು ಮೂಡಿಸಿದ್ದು ನಾವು ನೋಡ್ತಾ ಬಂದಿದ್ದೇವೆ. ಅವ್ರಿಗೆ ಕೆರೆ ಕಟ್ಟೆ ಕಟ್ಟೋದ್ರಿಂದ ಹಿಡಿದು ಏನು ಇವತ್ತು ಬೆಂಗಳೂರು ಈ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಅದಕ್ಕೆ ಪ್ರಮುಖ ಕಾರಣ, ಪ್ರಮುಖ ಬುನಾದಿ ಕೊಟ್ಟಂಥವರು ಕೆಂಪೇಗೌಡರು. ಇದ್ರ ಜೊತೆಗೆ ಅವರು ಹಿಂದೆ ಅವರ ತಂದೆಯವ್ರ ಜೊತೆ ಕತ್ತಿ ವರ್ಷೆ, ಕುದುರೆ ವರ್ಷೆ, ಮಲ್ಲಕಾಳಗ ಮತ್ತೆ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ದನ್ನ ನಾವೆಲ್ಲ ಕೇಳ್ಪಟ್ಟಿದ್ದೇವೆ. ಜೊತೆಗೆ ಇವತ್ತು ಅವರ ಜಯಂತಿಯನ್ನ ಇಡೀ ರಾಜ್ಯಾದ್ಯಂತ ಆಚರಣೆ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು 15 ಲಕ್ಷ ಗಿಡಗಳನ್ನ ನೆಡುವಂತ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ವಿಶೇಷವಾಗಿ ಇವತ್ತು ಕೆಂಪೇಗೌಡರ ಸವಿ ನೆನಪಿಗಾಗಿ ಇವತ್ತು ಆಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಸಾವಿರಾರು ಎಕರೆಯಲ್ಲಿ ಬೆಂಗಳೂರಿನಲ್ಲಿ ಕೆಂಪೇಗೌಡರ ಹೆಸರಲ್ಲಿ ಲೇಔಟ್ ಆಗಿದೆ. ಅದರ ಮುಂದುವರಿಯುವಾಗಿ ಇನ್ನೂ ಅನೇಕ ಸಾವಿರ ಎಕರೆಗಳು ನಿರ್ಮಾಣ ಆಗ್ತಾ ಬರ್ತಾ ಇದೆ. ಅಲ್ಲಿ ಇವತ್ತು ಏನು ನಮ್ಮ ತಾಲೂಕಿನವರೇ ಮುಖ್ಯಮಂತ್ರಿ ಆಗಿದ್ದಂಥ ಎಸ್.ಎಂ. ಕೃಷ್ಣ ಅವರ ಒಂದು ಕನಸಿನ ರಸ್ತೆ. ಇದೇ ಸಂದರ್ಭದಲ್ಲಿ ವಿವಿಧ ಶಾಲೆಯ ಮಕ್ಕಳು ನೃತ್ಯ ಪ್ರದರ್ಶನ ನೀಡಿದರು. ಇದೇ ಸಂದರ್ಭದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಸಲ್ಲಿಸಿರುವ 6 ಮಂದಿ ಗಣ್ಯರನ್ನು ತಾಲೂಕು ಆಡಳಿತದ ವತಿಯಿಂದ ಅಭಿನಂದಿಸಲಾಯಿತು. ಈ ವೇಳೆ ಗ್ರೇಡ್ 2 ತಹಸೀಲ್ದಾರ್ ಸೋಮಶೇಖರ್, ನಗರಸಭೆ ಪೌರಾಯುಕ್ತೆ ರಾಧಿಕಾ, ಬಿಇಒ ಧನಂಜಯ ಹಾಗೂ ಶಿವಲಿಂಗೇಗೌಡ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಸಾಧಿಸುವ ಛಲವನ್ನು ಮೈಗೂಡಿಸಿಕೊಂಡು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕೆಂದು ಪಾಂಡವಪುರ ಉಪವಿಭಾಗಾಧಿಕಾರಿ ಕೆ.ಆರ್. ಶ್ರೀನಿವಾಸ್ ಹೇಳಿದರು. ಕೇರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮುರುಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಶಾಲಾ ಪರಿಕರಗಳನ್ನು ವಿತರಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಸರ್ಕಾರಿ ಶಾಲೆಗಳ ಉಳಿವು ಹಾಗೂ ಬೆಳವಣಿಗೆಗೆ ನಾಗರಿಕ ಸಮಾಜದ ಪ್ರತಿಯೊಬ್ಬರು ಕೈ ಜೋಡಿಸಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುವಂತೆ ಮಾಡಬೇಕಾಗಿದೆ ಅಂತ ಅವರು ಹೇಳಿದರು. ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಿಸೋದು ಒಂದು ನೆಪ. ಇದರಲ್ಲಿ ನಾವು ಏನು ಶಿಕ್ಷಕರು, ಎಲ್ಲ ನಮ್ಮ ಪೋಷಕರು, ಎಲ್ಲ ಹಿತೈಷಿಗಳು, ಶಿಕ್ಷಣ ಪ್ರೇಮಿಗಳು ಸೇರಿ ಹೇಗೆ ಸರ್ಕಾರಿ ಶಾಲೆಗಳನ್ನ ನಾವು ಬೆಳೆಸಬೇಕು ಅನ್ನೋದೊಂದು ಒಂದು 10 ನಿಮಿಷ ನಾವು ಆತ್ಮಾವಲೋಕನ ಮಾಡಿಕೊಳ್ಳೋ ಉದ್ದೇಶದಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ವಿಶೇಷವಾಗಿ ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶಿಕ್ಷಕರ ಸಂಘದ ರವಿಕುಮಾರ್ ಅವರು ಇದ್ದಾರೆ. ಗ್ರಾಮದ ಎಲ್ಲ ಹಿರಿಯ ಮುಖಂಡರಿದ್ದಾರೆ. ಎಲ್ಲರೂ ಹೇಳೋದ್ರಿಂದ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕ ಬಂಧುಗಳೇ, ನಾವು ವಿಶೇಷವಾಗಿ ಇವತ್ತು PHC ಡಾಕ್ಟ್ರು ಮಕ್ಕಳಿಗೆ ಕಲಿಕೆ ಚೆನ್ನಾಗಾಗಬೇಕು ಅಂತ ಅಂದರೆ ಮನಸ್ಸು ಚೆನ್ನಾಗಿರ್ಬೇಕು, ಮೆದುಳು ಚೆನ್ನಾಗಿರ್ಬೇಕು. ದೇಹ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರ್ತದೆ. ಹಾಗಾಗಿ ಸದೃಢ ದೇಹ ಭಾಳ ಇಂಪಾರ್ಟೆಂಟು. ನಾವು ಅದಕ್ಕೆ ಎಷ್ಟೋ ಸರಿ ಆದ್ಯತೆ ಕೊಡೋದಿಲ್ಲ. ಮಕ್ಕಳಿಗೆ ಯಾವ ರೀತಿ ಪೌಷ್ಟಿಕ ಆಹಾರ ತಗೊಂಡು ಅದ್ರ ಮುಖೇಣ ಅವರ ಒಟ್ಟಾರೆ ಆರೋಗ್ಯ ಮತ್ತು ಕಲಿಕೆಗೆ ಯಾವ ರೀತಿ ಕೇರ್ಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ. ರವಿಕುಮಾರ್ ಮಾತನಾಡಿ,
ಸರ್ಕಾರಿ ಶಾಲೆಗಳಲ್ಲಿಯೂ ಗುಣಮಟ್ಟದ ಶಿಕ್ಷಣ ಉಚಿತವಾಗಿ ದೊರೆಯುತ್ತಿದ್ದರೂ ಪೋಷಕರು ಆಂಗ್ಲ ಭಾಷಾ ವ್ಯಾಮೋಹದಿಂದ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ದಾಖಲಿಸುತ್ತಿರುವುದು ವಿಷಾದನೀಯ ಅಂತ ಅವರು ಹೇಳಿದರು. ಪಾಂಡುಪುರ ಉಪವಿಭಾಗಾಧಿಕಾರಿಗಳ ಧರ್ಮಪತ್ನಿ ಚಂದನ, ಕೇರ್ಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವಿಕುಮಾರ್, ಪೂರ್ಣಚಂದ್ರ ತೇಜಸ್ವಿ, ಹರೀಶ್, ಜ್ಞಾನೇಶ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮದ್ದೂರು ತಾಲೂಕಿನ ಕೆಸ್ತೂರಿನಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದ ರಕ್ಷಿತ್ 27 ವರ್ಷರವರು ಮಂಗಳವಾರ ಕಾಣೆಯಾಗಿದ್ದರು. ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಅಲಗೂರು ಹೋಬಳಿಯ ಮುತ್ತತ್ತಿ ಅರಣ್ಯ ಪ್ರದೇಶದ ಕಾವೇರಿ ನದಿ ದಡದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಪತ್ತೆಯಾಗಿದೆ. ಈ ಸಂಬಂಧ ಸಂಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇದು ಬಾಂಧವ್ಯಗಳ ಬೆಸುಗೆ,